ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವ್ಲಾಗಲ್ಲಿ ನನ್ನ ಸೀಮಂತ ವ್ಲಾಗ್ ಮನೆಯಿಂದ ನಾನು ಹೇಗೆ ರೆಡಿಯಾಗಿ ಎಲ್ಲ ಕಂಪ್ಲೀಟಾಗಿ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀನಿ ನೋಡಿ. ಲಾಸ್ಟ್ ವ್ಲಾಗಲ್ಲಿ ನೀವು ಪ್ರಿಪ್ರೇಷನ್ ವಿಡಿಯೋಲ್ಲಿ ನೋಡಿದ್ದೀರಾ ಹೇಗೆ ಮೇಕಪ್ಪು ಏನು ಎತ್ತ ಅಂತ ಹೇಳಿಬಿಟ್ಟು. ನಾನು ಆವಾಗ ಜ್ಯುವೆಲ್ರಿ ಏನೂ ಹಾಕ್ಕೊಂಡಿರಲಿಲ್ಲ. ಇವಾಗ ಕಂಪ್ಲೀಟ್ ಸ್ಯಾರಿ ಜ್ಯುವೆಲ್ರಿ ಆ್ಯಂಡ್ ಎಲ್ಲನೂ ಹಾಕ್ಕೊಂಡು ಇವಾಗ ರೆಡಿ ಆಗಿದ್ದೀನಿ. ಹೇರ್ ಸ್ಟೈಲು ಕಂಪ್ಲೀಟ್ ಆಗಿದೆ. ಬ್ಲೌಸ್ ನೀವೆಲ್ಲರೂ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಏನಂದರೆ, ನೀವು ಕಾಟನ್ ಸ್ಯಾರಿ ತೊಗೊಂಡಿದ್ದೀರಲ್ಲ ಹೆಂಗೆ ಕಾಣ್ಬೋದು ಇದು ಅಂತ ಹೇಳಿಬಿಟ್ಟು ತುಂಬ ಜನ ನಂಬಲೇ ಇಲ್ಲ. ಅಂದರೆ ಕಾಟನ್ ಸ್ಯಾರಿ ಯಾರು ಸೀಮಂತಕ್ಕೆ ಚೂಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ನನಗೇನಂದರೆ ನನ್ನ ಚಿಕ್ಕ ವಯಸ್ಸಿಂದನೂ ಒಂಥರ ತುಂಬ ಯೂನಿಕ್ ಆಯಿತಾ. ನನಗೆ ಯಾರಾದರೂ ಹಾಕ್ಕೊಂಡಿದ್ದು ನಾನು ರಿಪೀಟ್ ಮಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ. ಆಮೇಲೆ ಒಂದೇ ಥರ ಈಗಂತೂ ಆ ದೊಡ್ಡ ದೊಡ್ಡ ಬಾರ್ಡ್ರ್ ಸೀರೆಗಳು ಅದು ನೋಡಿ 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 ನನಗೆ ತಲೆ ಕೆಟ್ಟೋಗಿತ್ತು. ಏನು ಹೊಸದು ಏನು ಟ್ರೈ ಮಾಡೋಕ್ಕಿಲ್ವಾ, ಅಥವಾ ಎಲ್ಲ ಔಟ್ಡೇಟೆಡ್ ಆಗೋಗ್ಬಿಟ್ಟಿದೆಯಾ ಲುಕ್ಗಳು, ಅಥವಾ ಯಾವುದು ಹೊಸದನ್ನು ಟ್ರೈ ಮಾಡಲೇಬಾರ್ದಾ, ಇದೇ ಥರ ಒಂದು ಟ್ರೆಂಡ್ಗಳನ್ನ ಯಾರು ಏನಾರು ಮಾಡಿದ ತಕ್ಷಣ ಅದನ್ನೇ ರಿಪೀಟ್ ಮಾಡಬೇಕಾ ಅನ್ನೋ ಥರ ಹೇಳಿಬಿಟ್ಟು. ಹಾನೆಸ್ಟ್ಲಿ ನಾನಂತೂ ಈ ಟ್ರೆಂಡ್ ಫಾಲೋ ಮಾಡೋಳಂತೂ ಡೆಫಿನೆಟ್ಲಿ ಅಲ್ಲ. ನಾನು ಯಾವಾಗಲೂ ಟ್ರೆಂಡ್ ಸೆಟ್ಟರ್ ಆಗಿರಬೇಕು ಅಂತ ನಾನು ಇಷ್ಟಪಡ್ತೀನಿ ಹೊರತು ಯಾವತ್ತೂ ನನಗೆ ಒಬ್ಬರು ಮಾಡಿದ್ದನ್ನು ಮತ್ತೆ ತಿರ್ಗಿ ಆ ಥರ ನಾನೇನೋ ಮಾಡಬೇಕು, ಆ ಥರ ನನಗೇನೋ ಇದು ಮಾಡಬೇಕು, ನಂಗೆ ಆ ಥರ ತಲೆಯಲ್ಲಿ ಬರೋದೇ ಇಲ್ಲ. ಸೊ ದಟ್ ಈಸ್ ವೈ ನನ್ನ ಬ್ಲೌಸ್ ಡಿಸೈನ್ ಆಗಲಿ, ನಾನು ಏನು ಅಂದ್ಕೊಂಡಿದ್ದೆ ಲುಕ್ ನಾನು ಈ ಥರ ಕ್ರಿಯೇಟ್ ಮಾಡಬೇಕು ಅಂತ ಅದೇ ಥರನೇ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸರಿ ಎಕ್ಸಿಕ್ಯೂಟ್ ಮಾಡಿರೋದು. ಹಾಗಾಗಿ ನನಗೆ ಕಾಟನ್ ಸ್ಯಾರಿಯಲ್ಲಿ ಮತ್ತು ನನಗೆ ಕಾಟನ್ ಸ್ಯಾರಿ ಆಗಲಿ ಅಥವಾ ಸಿಲ್ಕ್ ಸ್ಯಾರಿ ಆಗಲಿ ಅಥವಾ ಇನ್ನೊಂದು ಯಾವುದೋ ಸ್ಯಾರಿ ಆಗಲಿ ನನಗೆ ಬೇಕಿದ್ದಿದ್ದು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಕಲರು ಅಷ್ಟೇ. ಕಲರು ಮತ್ತು ಆ ಬಾರ್ಡರ್ ನನಗೆ ಬೇಕಿದ್ದಿದ್ದು ಆಯಿತಾ. ಸೊ ಹಾಗಾಗಿ ಅದನ್ನು ತುಂಬ ಪರ್ಟಿಕ್ಯುಲರಾಗಿ ಚೂಸ್ ಮಾಡಿರೋದು ನಾನು. ಎಷ್ಟೊಂದು 22,000 ಸೀರೆ ಎಲ್ಲ ನೋಡಿಬಿಟ್ಟು ನಾನು ಕೊನೆಗೆ 5,700 ರೂಪಾಯಿ ಸೀರೆನ ತೊಗೊಂಡು ಬಂದಿದ್ದೀನಿ. ಅದನ್ನು ನಾನು ಹೇಗೆ ಡ್ರೇಪ್ ಮಾಡ್ತೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಾನು ತೊಗೊಂಡಾಗ ಐ ಆಮ್ ಪ್ರಿಟಿ ಮಚ್ ಕಾನ್ಫಿಡೆನ್ಸ್. ನನಗೆ ಇದರಲ್ಲಿ ನಾನು ಆ ಲುಕ್ನ ನಾನು ತೆಗಿತೀನಿ ಅಂತ ನನಗೆ ಗೊತ್ತಿತ್ತು. ಹಾಗಾಗಿ ನಾನು ಆ ರೀತಿ ನಾನು ಚೂಸ್ ಮಾಡಿದ್ದು. ಇವಾಗ ನಾವು ಬಂದ್ವಿ ಮನೆಯಿಂದ ಎಲ್ಲ ರೆಡಿ ಎಲ್ಲ ಮಾಡಿಕೊಂಡು. ಇವಾಗ ಎಂಟ್ರೆನ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಏನಂತ ಹೇಳಿದ್ರೆ, ನಾನು ನಿಮಗೆ ಎಲ್ಲ ಡೀಟೇಲ್ನು ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ನನ್ನ ಮಗಳಂತೂ ಪ್ರಿಟ್ಟಿಯಾಗಿ ಕಾಣಿಸ್ತಾ ಇದ್ಲು. ಅವಳಿಗೂ ಚೆನ್ನಾಗಿ ರೆಡಿ ಮಾಡಿದ್ದೆ. ಬಟ್ ಅವಳು ಮಕ್ಕಳನ್ನ ನೋಡಿದ ತಕ್ಷಣ ನಮ್ಮ ಫ್ಯಾಮಿಲಿ, ನಮ್ಮ ರಿಲೇಟಿವ್ಸ್ ಎಲ್ಲ ಬಂದ್ರಲ್ವ, ಅವ್ರ ಜೊತೆಗೆ ಆಟಾಡಬೇಕು ಅಂತ ತುಂಬ ಹಠ ಮಾಡ್ತಾಯಿದ್ಲು. ಫೋಟೋಶೂಟ್ಗೂ ಬರಲ್ಲ ಅಂತ ಹಠ ಮಾಡ್ತಾಯಿದ್ಲು. ನೀವು ಅವಳ ಮುಖ ನೋಡಿ, ಬಿಡಿ ನನ್ನ ಅನ್ನೋ ಥರನೇ ಮಾಡ್ತಾಯಿದ್ಲು ಕೋಪ ಮಾಡಿಕೊಂಡು. ಸ್ಟಾರ್ಟಿಂಗಲ್ಲಿ ನಮ್ಮದು ಫೋಟೋಶೂಟು ಎಲ್ಲ ಕಂಪ್ಲೀಟ್ ಆಯಿತು. ನಿಮಗೆಲ್ಲದ್ರದ್ದು ಡೀಟೇಲ್ಸ್ನ ನಾನು ಹೇಳ್ತೀನಿ. ನನ್ನ ಬ್ಲೌಸ್ ಹೆಂಗೆ ಪ್ಲ್ಯಾನ್ ಮಾಡಿದೆ, ಯಾವ ರೀತಿ ಏನು ಎತ್ತ ಅಂತ ಪ್ರತಿಯೊಂದು ನಾನು ನಿಮಗೆ ಪ್ಲ್ಯಾನ್ ಹೇಳ್ತೀನಿ, ಯಾವ ರೀತಿ ಏನು ಅಂತ ಹೇಳಿಬಿಟ್ಟು. ಸೊ ಸದ್ಯಕ್ಕೆ ಈಗ ನನ್ನ ಡೆಕಾರ್ ಎಲ್ಲ ಕಂಪ್ಲೀಟ್ ಆಗಿದೆಯಾ, ಎಲ್ಲ ಹೇಗೆ ಏನು ಅಂತ ನೋಡ್ತಾ ಇದ್ವಿ. ಸ್ವಲ್ಪ ಬೇಗನೆ ಬಂದಿದ್ವಿ ನಾವು. ಸಂಡೇ ಆಗಿರೋದ್ರಿಂದ ಎಲ್ಲರಿಗೂ ಅವ್ರವ್ರದ್ದೇ ಎಲ್ಲ ಒಂದು ಇದಿರುತ್ತೆ. ನಾವು ಕರೆದಿದ್ದು 150 ಪೀಪಲ್ಲು. ಸೊ ನಮಗೆ 112ವರೆಗೂ ಬಂದಿದ್ದರು. ನಮಗೆ ಲಾಸ್ಟಲ್ಲಿ ಲೆಕ್ಕ ಹೇಳ್ತಾರಲ್ಲ, ಸೊ 112ವರೆಗೂ ಬಂದಿದ್ದರು. ದಟ್ ಈಸ್ ಫೈನ್ ಅಂತ ಅನ್ನಿಸ್ತು ನನಗೆ. ಯಾಕೆಂತ ಹೇಳಿದ್ರೆ ನಾವು ಕಮ್ಮಿ ಕ್ರೌಡೆ, ಯಾವಾಗಲೂ ಅಷ್ಟೇ ನಾವು ಯಾವ ಫಂಕ್ಷನ್ ಇದು ಮಾಡಿದ್ರು ಅಷ್ಟೇ ತುಂಬ ವೆರಿ ಕ್ಲೋಸ್ ಸರ್ಕಲ್ನ ನಾವು ಇನ್ವೈಟ್ ಮಾಡೋದು. ಸೊ ಹಾಗಾಗಿ 150 ಮೆಂಬರ್ಸಲ್ಲಿ ಅಷ್ಟು ಬಂದಿದ್ದು ನಮಗೆ ತುಂಬ ಖುಷಿಯಾಯಿತು. ಊಟನೂ ಅಷ್ಟೇ ಏನೂ ಉಳಿಲಿಲ್ಲ, ಅದೆಲ್ಲ ಸಖತ್ ಖುಷಿಯಾಯಿತು. ಆ್ಯಂಡ್ ಮಧ್ಯಾಹ್ನ 4 ಗಂಟೆವರೆಗೂ ಬರ್ತಾನೇ ಇದ್ದರು. ಅಲ್ಲಿ ತುಂಬ ಫಂಕ್ಷನ್, 15ನೇ ತಾರೀಕು ಮಾರ್ಚ್ ತುಂಬ ಫಂಕ್ಷನ್ಸ್ ಇತ್ತು. ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬಂದಿರೋರು ತುಂಬ ಜನ ಇದ್ದರು, ಇಲ್ಲಿ ಮುಗಿಸ್ಕೊಂಡು ಬೇರೆ ಕಡೆ ಹೋಗಿರೋರು ತುಂಬ ಜನ ಇದ್ದರು, ಆ ರೀತಿ. ಸೊ ಈಗೆಲ್ಲ ನಾವು ಟೈಮಿಂಗ್ಸ್ ಎಲ್ಲ ನೋಡಿಕೊಂಡು ನಮ್ಮ ಭಾವ ಹತ್ರ ಎಲ್ಲ ಮಾತಾಡಿಬಿಟ್ಟು ನಾವು ಕೂತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾಯಿದ್ವಿ. ಡೆಕಾರ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ನನ್ನ ಏನು ಇಮೇಜ್ ನನಗೆ ತೋರಿಸಿದ್ರು ಅವರು ಎಕ್ಸಾಕ್ಟ್ಲಿ ಅದೇ ರೀತಿಯೇ ಮಾಡಿದರು. ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದರು ಮಾತ್ರ ನಿಜವಾಗ್ಲೂ. ಪ್ಲೇಟ್ ಡೆಕಾರ್ಸು ಅಷ್ಟೇ, ಅದೂ ಅಷ್ಟೇ ಏನೇನು ಬೇಕು ಅಂತ ಸೀಮಂತಾಗಿ ಎಷ್ಟು ಆ್ಯಪ್ಟಾಗಿತ್ತು ಅಂತ ನೀವೇ ನೋಡಿ ಮಾತ್ರ.
ನನ್ನ ಫ್ಯಾಮಿಲಿ ಎಲ್ಲ ಬಂದಿದ್ದರು ಆಲ್ರೆಡಿ. ನಮ್ಮಮ್ಮ ಎಲ್ಲ ಇನ್ನೂ ಮನೆಯಲ್ಲೇ ಇದ್ದರು. ಸೊ ಅವರು ಬರಬೇಕಿತ್ತು, ಅವ್ರಿಗೂ ವೆಯ್ಟ್ ಮಾಡ್ತಾಯಿದ್ವಿ. ಮತ್ತು ಫ್ಯೂ ಆಫ್ ಮೈ ಫ್ರೆಂಡ್ಸ್ ಅವರೂ ಆನ್ ದಿ ವೇ ಇದ್ದರು ಎಲ್ಲರೂ. ಸೊ ಬಂದಮೇಲೆ ಟೈಮ್ ನೋಡಿಕೊಂಡು ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಸೊ ನಿಮಗೆ ನಾನು ಹೇಳಿದ್ನಲ್ಲ, ಡೀಟೇಲಾಗಿ ನಾನು ಒಂದು ವೀಡಿಯೋನ ಹೇಳ್ತೀನಿ. ಅಂದರೆ ನೀವೆಲ್ಲ ಕೇಳ್ತೀರಾ, ಇದು ಯಾರ ಹತ್ರ ಮಾಡಿಸಿದ್ರಿ, ಇದು ಯಾರ ಹತ್ರ ಮಾಡಿಸಿದ್ರಿ, ಇದು ಯಾರ ಹತ್ರ ಮಾಡಿಸಿದ್ರಿ ಅಂತ ಡೆಫಿನೆಟ್ಲಿ ಕೇಳ್ತೀರಾ ಅಲ್ವಾ. ನಾನು ಅದಕ್ಕೆ ನಿಮಗೆ ಎಲ್ಲನೂ ಡೀಟೇಲಾಗೆ ಒಂದು ವೀಡಿಯೋನ ಮಾಡ್ತೀನಿ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ, ಆಯಿತಾ. ಸೊ ಇಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಮೆನ್ಷನ್ ಮಾಡಿರ್ತೀನಿ ಯಾರ್ಯಾರ ಹತ್ರ ನಾನು ಡೆಕಾರ್ ಮಾಡಿಸಿದ್ದೀನಿ ಏನು ಎತ್ತ ಅಂತ ಹೇಳಿಬಿಟ್ಟು. ಅಷ್ಟರಲ್ಲಿ ನನ್ನ ಫ್ರೆಂಡ್ ಚೇತನ ಬಂದರು, ಅವರು ಮಾತಾಡ್ತಾಯಿದ್ರು. ಗಿಫ್ಟ್ನ ಅಲ್ಲೇ ಕೊಟ್ಬಿಟ್ರು. ಸೊ ಇರಲಿ, ಆಮೇಲೆ ಸ್ಟೇಜ್ ಮೇಲೆ ಬಂದು ಕೊಡ್ಬೋದಿತ್ತಲ್ಲ ಅಂತ ಅಂದ್ಕೊಂಡೆ. ಇಟ್ಸ್ ಓಕೆ, ತೊಗೊಳ್ಳಿ ಅಂತ ಹೇಳಿಬಿಟ್ಟು ಗಿಫ್ಟ್ ಕೊಟ್ಟರು. ಅವ್ರ ಹಸ್ಬೆಂಡು ಬಂದಿದ್ರು, ನೀವು ನೋಡಿರ್ತೀರ ಅವರೂ ಕೂಡ ಬ್ಲಾಗಲ್ಲಿ, ಚೇತನಾಪುರ ಮತ್ತು ಕನ್ನಡ ವ್ಲಾಗು. ಸೊ ಅವರು ನನಗೆ ತುಂಬ ಹಳೇ ಪರಿಚಯ. ಅವ್ರು ಇವಾಗ ನಿನ್ನೆ ಮೊನ್ನೆ ಪರಿಚಯ ಆದವರಲ್ಲ ನನಗೆ. ನಾನು ಮೇಕಪ್ ಕರಿಯರ್ನ ಸ್ಟಾರ್ಟ್ ಮಾಡಿದಾಗ ನಮ್ಮ ಒಂದು ಅಕಾಡೆಮಿಗೆ ಅವರು ಮಾಡೆಲಾಗಿ ಬಂದಿದ್ದರು ಫಸ್ಟೇ. ಸೊ ಹಾಗಾಗಿ ನನಗೆ ಅವ್ರು ತುಂಬ ಹಳೆಯ ಪರಿಚಯ. ಆ ರೀತಿ ಅವರು ಕರೆದಿದ್ದ ತಕ್ಷಣ ನನಗೆ ಬಂದಿದ್ದು ಸಖತ್ ಖುಷಿಯಾಯಿತು ಮಾತ್ರ. ಇನ್ನು ನಾನು ನಿಮಗೆ ತೋರಿಸ್ತೀನಿ ಯಾರ್ಯಾರೆಲ್ಲ ಬಂದಿದ್ದರು, ಏನೇನಾಯಿತು ಎತ್ತ ಅಂತ ಹೇಳಿಬಿಟ್ಟು ಪ್ರತಿಯೊಂದೂ ಹಾಕ್ತೀನಿ. ಒಂದೇ ಲಾಂಗ್ ವಿಡಿಯೋ ನಾನು ಮಾಡ್ಬೋದಿತ್ತು, ಅದು ನೋಡೋಕೆ ನಿಮಗೆ ಬೇಜಾರಾಗಿಬಿಡ್ಬೇಕು, ಅಷ್ಟು ಲಾಂಗ್ ವೀಡಿಯೋಸ್ಗಳು. ಸೊ ಅದು ಅಷ್ಟೊಂದು ನಿಮ್ಗೆ ಇಂಟ್ರೆಸ್ಟಿಂಗ್ ಇರಲ್ಲ ಅಂತ ನನಗನ್ಸುತ್ತೆ. ಪರ್ಸ್ನಲಿ ನಾನೇ ನೋಡುವಾಗ ನನಗೂ ಆ ಥರ ಅನಿಸುತ್ತೆ. ಸೊ ಐ ಕೀಪ್ ಇಟ್ ಶಾರ್ಟ್, ಬಟ್ ನಿಮಗೆ ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಅನ್ನಿಸ್ಬೇಕು, ಆ ರೀತಿ ಈ ಸರಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೂ ಒಂದು ಡಾಕ್ಯುಮೆಂಟ್ರಿ ಅಲ್ವಾ ಇದೆಲ್ಲ, ಎಲ್ಲ ಒಂದೇ ಕಡೆ ತುಂಬಿಸ್ಬಿಟ್ರೆ ಇಲ್ಲಿ ನನಗೆ ನೋಡೋಕ್ಕೆ ನನಗೂ ಸರಿ ಹೋಗೋದಿಲ್ಲ. ಮತ್ತು 35 ನಿಮಿಷದೆಲ್ಲ ವ್ಲಾಗ್ಗಳು ಹಾಕ್ಬಿಟ್ರೆ ನೀವು ನೋಡೋದೇ ಇಲ್ಲ. ಆಮೇಲೆ ಏನಪ್ಪ ಇದು ಹಿಂಗಿದೆ ಅಂತ ಅನ್ಕೊತೀರ. ನಾನು ಎಲ್ಲ ಕೇಳ್ತೀನಿ, ಕೇಳೋರು ನನಗೆ ಹೇಳಿದ್ರು ಏನೋ ಮೇಕಪ್ ಮಾಡ್ತೀನಿ, ಅವ್ರೇನು ಮಾಡಿಸ್ಕೊಳ್ಳಲ್ವೇ ಲೈಕ್ ಅಷ್ಟೇ. ಅದು ಬೇರೆ ಹೋಗು, ಹಿಂಸೆ ಯಾಕೆ ಮಾಡ್ತಾರೆ ಇಷ್ಟ ಪಟ್ಟಿ ಮಾಡಿಸ್ಕೋಬೇಕು. ಇಲ್ಲ ಪರವಾಗಿಲ್ಲ, ಮಾಡಿಸ್ಕೊಳ್ಳೋವಾಗ ಅಲ್ಲಿ ಅರೇಂಜ್ಮೆಂಟಲ್ಲಿ ಅದಿಲ್ಲ. ಫಸ್ಟ್ ನೀವು ಕೇರ್ ಮಾಡ್ಕೊಂಡು ಆಮೇಲೆ ಎಲ್ಲ ನೋಡ್ಕೊಂಡಿರ್ತಾರೆ. ಇಲ್ಲ ಎಷ್ಟು ನಿಮ್ಮನ್ನು ರೆಡಿ ಮಾಡೋದು, ಇವ್ರು ರೆಡಿ ಮಾಡೋದು, ಎಲ್ಲ ಟೈಮ್ ಆಗೋಗುತ್ತೆ. ಟಿಶ್ಯೂ ಪೇಪರ್ ಇದೆ ಬೇಕಾ? ಇದೆಲ್ಲ ಮಾಡ್ಕೊಂಡ ಈ ಕಡೆ ರಿಟರ್ನ್ ಗಿಫ್ಟ್ ಟೀಮ್ ಕೂಡ ಬಂದು ಎಲ್ಲ ಚೆನ್ನಾಗಿ ಪ್ಯಾಕಿಂಗ್ ಎಲ್ಲ ಮಾಡಿಬಿಟ್ಟು ಹೋಗಿದ್ರು. ಇಟ್ ವಾಸ್ ವೆರಿ 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 ನೈಸ್, ತುಂಬ ಚೆನ್ನಾಗಿತ್ತು. ಸೊ ಏನಂತ ಹೇಳಿದ್ರೆ ಇದ್ರದ್ದು ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ. ನಾನು ಯಾರ ಹತ್ರ ಮಾಡಿಸಿದ್ದು, ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅವ್ರ ಹತ್ರ ಅಂತ ಹೇಳಿಬಿಟ್ಟು. ನೋಡಿ, ನಾವು ಅವ್ರಿಗೆ ಪ್ರಿಪೇರ್ ಮಾಡಿಟ್ಟಿದ್ವಲ್ಲ, ಅದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿಬಿಟ್ಟು. ಸೊ ಏನಂತ ಹೇಳಿದ್ರೆ, ನಾನು ಆ ಎಕ್ಸೈಟ್ಮೆಂಟ್ಗೂ ಏನೋ ನೈಟೆಲ್ಲ ನಾನು ನಿದ್ದೆನೇ ಮಾಡಿರಲಿಲ್ಲ. ಫುಲ್ಲು ಕಂಪ್ಲೀಟಾಗಿ 2 ಗಂಟೆ ರಾತ್ರಿವರೆಗೂ ನಾನು ನಿದ್ದೆನೇ ಮಾಡಿರಲಿಲ್ಲ. ಮತ್ತು ಬೆಳಗ್ಗೆ ಎದ್ಬಿಟ್ಟು ರೆಡಿಯಾಗೋ ಇದರಲ್ಲಿ ನಾನು ತಿಂಡಿನೂ ತಿಂದಿರಲಿಲ್ಲ, ಏನೂ ತಿಂದಿರಲಿಲ್ಲ. ಮತ್ತು ನೀರು ಸ್ವಲ್ಪ ಅಷ್ಟೇ ಕುಡ್ದಿದ್ದೆ. ಹಾಗಾಗಿ ಆದರೂ ನನಗೆ ಹಸಿವೆ ಆಗ್ತಿರಲಿಲ್ಲ. ಅದು ಏನಂತ ಗೊತ್ತಿಲ್ಲ, ಹಸಿವೆ ಆಗ್ತಿರಲಿಲ್ಲ, ಏನಿಲ್ಲ, ಒಂಥರ ಅದು ಹೆಂಗೆ ಎನರ್ಜಿ ಬಂತು ನನಗೆ ಗೊತ್ತಿಲ್ಲ. ಆಮೇಲೆ ಫೋಟೋಶೂಟ್ ಮಾಡಿಸುವಾಗ ಒಂದು ಸ್ವಲ್ಪ ಸುಸ್ತಾಗ್ಬಿಡ್ತು. ಅದಕ್ಕೇ ಸೋಮು, ನೀನು ಯಾಕೆ ಈ ಥರ ಉಪವಾಸ ಇದೆಯಾ, ಬಾ ಬೇಗ ಏನಾದ್ರು ಸ್ವಲ್ಪ ತಿನ್ಕೋ, ಏನಾದ್ರು ಕುಡ್ಕೋ ಅಂತ ಹೇಳಿಬಿಟ್ಟು ಅವರು ನನಗೆ ಜ್ಯೂಸೆಲ್ಲ ಅಲ್ಲೇ ಕುಡಿಸ್ತಾಯಿದ್ರು. ಮತ್ತು ನಾನು ಸ್ಟೇಜ್ ಮೇಲೆ ಹೋದ್ಮೇಲೂ ಅಷ್ಟೇ, ಒಂದು ಊಟಕ್ಕೆ ಹೋಗೋಕ್ಕೆ ಮುಂಚೆ ಎಷ್ಟೊಂದು ಸರಿ ನನಗೆ ಒಂದು 5-6 ಲೋಟ ಜ್ಯೂಸ್ ತಂದು ಕೊಟ್ಟರು. ಫ್ರೂಟ್ ಪಂಚ್ ಮಾಡಿಸಿದ್ದೆ ನಾನು, ಹಾಗಾಗಿ ಸೂಪರಾಗೆ ಇತ್ತು ಅದು. ನಾನು ಕುಡ್ಕೊಂಬಿಟ್ಟೆ, ಬೇಗನೆ ಕುಡ್ಕೊಂಬಿಟ್ಟೆ.
ಸೊ ಇವಾಗ ಸ್ಟೇಜ್ ಮೇಲೆ ಹೋಗೋ ಟೈಮ್ ಬಂತು, ಫ್ಯಾಮಿಲಿಯವರೆಲ್ಲ ಹೋಗು ಅಂತ ಹೇಳ್ತಾಯಿದ್ರು, ಹಾಗಾಗಿ ಹೊರಟೆ. ನನಗೆ ಸೋಮು ಒಂದು ಕ್ಯೂಟ್ ಸರ್ಪ್ರೈಸ್ನ ಮಾಡಿದ್ದಾರೆ. ಆ ವಿಡಿಯೋ ನೋಡಬೇಕು ಅನ್ನೋ ನೀವು ವೆಯ್ಟ್ ಮಾಡಲೇಬೇಕಾಗತ್ತೆ. ಅದು ತುಂಬ ಲಿಂಕ್ ಇದೆ ಆ್ಯಕ್ಚುಲಿ ನನ್ನ ಹಳೆ ವಿಡಿಯೋಕ್ಕೂ ಮತ್ತು ಇವಾಗಿನಕ್ಕೂ ಈ ಸೀಮಂತಕ್ಕೂ ತುಂಬ ಲಿಂಕ್ ಇದೆ. ಸೊ ನೀವು ಅದನ್ನು ನೋಡಲೇಬೇಕಾಗತ್ತೆ ಲಾಸ್ಟ್ವರೆಗೂ. ಏನಂತ ಹೇಳಿದ್ರೆ ನಾನು ಅದು ನಿಮಗೆ ಸ್ಟೋರಿ ಹೇಳ್ತೀನಿ. ಈಗ ಸ್ಟೇಜ್ ಮೇಲೆ ಬಂದ ಮೇಲೆ ನಮ್ಮದೊಂದಿಷ್ಟು ಫೋಟೋಶೂಟ್ನ ಮಾಡಿಸ್ತಾಯಿದ್ರು, ಬಿಕಾಸ್ ಹೊರಗಡೆ ಎಲ್ಲ ಆಗಿತ್ತಲ್ವ. ಮತ್ತು ಇವಾಗ ಒಂದು ಸ್ವಲ್ಪ ಫೋಟೋಶೂಟ್ ಬೇಕಿತ್ತು, ಹಾಗಾಗಿ ಫೋಟೋಶೂಟ್ ಮಾಡಿಸ್ತಾ ಇದ್ದೀವಿ. ಅದು ತುಂಬ ಚೆನ್ನಾಗಿರೋ ಪೋಸಸ್ ಎಲ್ಲ ಹೇಳಿದರು, ಅದೇ ಥರನೇ ಮಾಡಿದ್ದೀವಿ. ನನಗೇನಂದರೆ ಒಂದು ಸ್ವಲ್ಪ ಕಾನ್ಷಿಯಸ್ ಆದೆ ಅಂತಲೇ ಅಂದ್ಕೊತೀನಿ ಸ್ಟೇಜ್ ಮೇಲೆ ಹೋದ್ಮೇಲೆ ನಾನು. ಏನಕ್ಕೆ ಅಂದರೆ ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ ಒಂದು, ಮತ್ತು ಹೊರ್ಗಡೆ ಬಿಸಿಲಲ್ಲಿ ಫುಲ್ ಫೋಟೋಶೂಟ್ ಆಯಿತು. ಆವಾಗ ಒಂದು ಸ್ವಲ್ಪ ಎನರ್ಜಿ ಅಲ್ಲೊಂದು ಸ್ವಲ್ಪ ಡ್ರಾಪ್ ಆಯಿತು. ಆಮೇಲೆ ಒಳಗೆ ಬಂದಮೇಲೆ ಎಲ್ಲರನ್ನೂ ನೋಡಿದ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ಬಟ್ ಮತ್ತೆ ಸ್ಟೇಜ್ಗೆ ಹೋದ್ಮೇಲೆ ಒಂಥರ ಅನಿಸ್ತಿತ್ತು. ಆಮೇಲೆ ಒಂದು ಸ್ವಲ್ಪ ಒಂದು 10-15 ನಿಮಿಷ ಹೋದ್ಮೇಲೆ ಓಕೆ. ಇಲ್ಲಿ ನಮ್ಮನೆ ಪುಟ್ಟಲಕ್ಷ್ಮಿ ಬಂದಳು. ಇವಳನ್ನ ಹಿಡ್ಕೊಳ್ಳೋಷ್ಟ್ರಲ್ಲಿ ನಮಗೆ ಹೆಂಗಾಗ್ಬಿಡ್ತು ಗೊತ್ತಾ ಗೈಸ್, ನಿಜವಾಗ್ಲೂ ಒಂದೇ ಒಂದು ಫೋಟೋ ವಿಡಿಯೋದಲ್ಲಿ ಇಲ್ಲ ಈ ಹುಡುಗಿ. ಏನಕ್ಕೆಂದರೆ ಅಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಮಕ್ಕಳೆಲ್ಲ ತುಂಬ ಜನ ಬಂದುಬಿಟ್ಟಿದ್ರಲ್ವ, ಅವ್ರ ಜೊತೆಗೆ ಅವಳಿಗೆ ಆಟ ಆಡೋ ಹುಚ್ಚು, ಫುಲ್ಲು ಕುಣಿದಿದ್ದಾಳೆ. ಹೋದಾಗಿಂದ ಫಂಕ್ಷನ್ ಮುಗಿಯೋವರೆಗೂ ಬರೀ ಕುಣಿದಿರೋದೇ ಆಯಿತು. ಮನೆಗೆ ಬಂದ ತಕ್ಷಣ ದಬಾರಂತ ಮಲ್ಕೊಂಡು ನಿದ್ದೆ ಮಾಡಿಬಿಟ್ಲು ಸಂಜೆವರೆಗೂ. ಆ ರೀತಿ ಮಾಡಿದ್ದಾಳೆ. ಅಷ್ಟೊಂದು ಆಟದ ಹುಚ್ಚು. ಒಂದೇ ಒಂದು ಫೋಟೋಗೆ ನಿಂತ್ಕೊಳ್ಳೆ ಅಂದರೆ ಫುಲ್ಲು ಹಿಂಗೆ ತುಟಿ ಬಿಚ್ಕೊಂಡು ಅಳೋದು, ಆಮೇಲೆ ಬಿಡಿ ಅಂತ ಇದು ಮಾಡೋದು, ಹಾಗೆ ಮಾಡಿದ್ಲು. ಇದು ಒಂದೇ ಒಂದು ವಿಡಿಯೋ ಕ್ಯಾಪ್ಚರ್ ಆಗಿರೋದು. ಅದೇನೋ ಫೋಟೋಗ್ರಾಫರ್ಸ್ ಹತ್ರ ಅದು ಏನು ವೀಡಿಯೋಸ್ ಇದೆಯೋ ಏನು ಫೋಟೋಸ್ ಇದೆಯೋ ನನಗಂತೂ ಗೊತ್ತಿಲ್ಲ ನಿಜವಾಗ್ಲೂ. ಬಟ್ ನನ್ನ ಫೋನಲ್ಲಿ ಕ್ಯಾಪ್ಚರ್ ಆಗಿರೋದು ಇದಿಷ್ಟೇ ವಿಡಿಯೋ ಇರೋದು ಅವಳ ಹತ್ರ, ನಮ್ಮದು. ಅದು ಎಲ್ಲಿ ಹೋಗ್ತಿದ್ಲು, ಏನಂದ್ರೆ ಏನೋ ಗೊತ್ತು, ಯಾರ ಕೈಗೂ ಸಿಕ್ಕಿಲ್ಲ ಅವಳು. ಸುಮಾರು ಜನ ಹೆಂಗೆ ರೆಡಿಯಾಗಿದ್ದಾಳೆ, ಗೊಂಬೆ ಹೆಂಗೆ ರೆಡಿಯಾಗಿದೆ, ಬೈತಲೆ ಬೊಟ್ಟೆಲ್ಲ ಹಾಕಿದ್ದೆ, ಲಿಪ್ಸ್ಟಿಕ್ಕು ಬ್ಲಷ್ ಎಲ್ಲ ಸಖತ್ತಾಗಿ ರೆಡಿ ಮಾಡಿದ್ದೆ ನಾನು ಅವಳಿಗೆ. ಏನೋ ವಿಡಿಯೋಸು ಸಿಕ್ಕಿಲ್ಲ, ಎಂಥದ್ದು ಸಿಕ್ಕಿಲ್ಲ ನನಗಂತೂ. ಏನೋ ಕತೆ ಹೇಳ್ತಾ ಇತ್ತು ಪಾಪ. ಅದರದ್ದೇನೋ ಒಂದು ಅವಳಿಗೆ ಗೊತ್ತಿಲ್ಲ ಇಲ್ಲಿ ಏನಾಗ್ತಿದೆ ಏನು ಎತ್ತ ಅಂತ ಗೊತ್ತಿಲ್ಲ. ಜಸ್ಟ್ ಏನೋ ಒಂದು ಮಾಡಿದ್ದಾರೆ, ಏನೋ ಒಂದು ಆಗಿದೆ ಅಷ್ಟೇ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತಿತ್ತು ಪಾಪಚ್ಚಿ. ಚೆಂದ ಕಾಣ್ತಿತ್ತು. ಅವಳ ಡ್ರೆಸ್ ಡೀಟೇಲ್ಸು ಎಲ್ಲನೂ ಹೇಳ್ತೀನಿ ನಾನು, ಆಯಿತಾ. ಒಂದು ಸೆಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಅದಕ್ಕಂತಲೇ ಮಾಡ್ತೀನಿ. ನಿಮಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಅದು ಒಂದು ಸೀಮಂತ ಫಂಕ್ಷನ್ಗೆ ಎಷ್ಟು ಬಜೆಟ್ ಆಯಿತು, ಏನು ಕತೆ ಎಲ್ಲನೂ ನಿಮಗೆ ಡೀಟೇಲಾಗಿ ಒಂದು ವಿಡಿಯೋನ ನಾನು ಡೆಡಿಕೇಟೆಡಾಗಿ ಮಾಡ್ತೀನಿ, ಓಕೆ. ಸೊ ನಾನು ಹೇಗೆ ಕಾಣ್ತಾ ಇದ್ದೀನಿ, ಪಾಪ ಹೇಗೆ ಕಾಣ್ತಿದ್ದಾಳೆ, ಸೋಮು ಹೇಗೆ ಕಾಣ್ತಿದ್ದಾರೆ ಅಂತೆಲ್ಲ ನನಗೆ ನೀವು ಕಾಮೆಂಟ್ ಮಾಡಿ. ಮೊದಲಿಗೆ ದೀಪ ಎಲ್ಲ ಹಚ್ಚಬೇಕು, ಕಳಸ ಪೂಜೆ ಮಾಡಬೇಕು. ಅದಾದಮೇಲೆ ಎಲ್ಲ ಶಾಸ್ತ್ರಗಳು ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಸಿಂಪಲ್ ಶಾಸ್ತ್ರ ಇರುತ್ತೆ, ತುಂಬ ಹೊತ್ತೇನು ಶಾಸ್ತ್ರಗಳಿರೋದಿಲ್ಲ. ಮಡ್ಲಕ್ಕಿ ತುಂಬಿಸ್ತಾರೆ, 9 ಜನ ಮುತ್ತೈದೆಯರು ಬಂದು ಅರ್ಶಿನ ಕುಂಕುಮ ಹಚ್ಚಿ ಅಕ್ಷತೆ ಹಾಕ್ತಾರೆ. ಅದಾದಮೇಲೆ ನಮಗೆ ಮಡ್ಲು ತುಂಬಿಸ್ಬಿಟ್ಟು ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ತವ್ರ ಮನೆಗೆ ಹೋಗ್ತಾರೆ. ನಾನಂತೂ ಹೋಗಲ್ಲ. ನಮ್ಮ ಮನೆಯೇ ನನಗೆ ಕಂಫರ್ಟಬಲು. ನಮ್ಮ ಮನೆಯೇ ತವ್ರ ಮನೆ. ನನಗೆ ಸೋಮುನ್ನೇ ಅಪ್ಪ ಅಮ್ಮ ಎಲ್ಲರೂ ಕೂಡ. ಸೊ ಆ ರೀತಿ ನಾನು ಟೆಂಪಲ್ಗೆ ಹೋಗ್ಬಿಟ್ಟು ನನ್ನ ಮಡ್ಲಕ್ಕಿನ ಅಲ್ಲಿ ತೋರಿಸ್ಬಿಟ್ಟು ಬಂದೆ.
ಅಷ್ಟೇ ಗಾಯ್ಸ್, ಐ ಹೋಪ್ ಇವತ್ತಿನ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ. ಯಾರ್ಯಾರು ಬಂದಿದ್ರು ನನ್ನ ವ್ಲಾಗಲ್ಲಿ, ಏನೇನಾಯಿತು, ಏನೇನು ಸರ್ಪ್ರೈಸಸ್ ಗಿಫ್ಟ್ ಎಲ್ಲ ನನಗೆ ಬಂತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ, ಅಪ್ಕಮಿಂಗ್ ವೀಡಿಯೋದಲ್ಲಿ ಒಂದೊಂದೇ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಡೆಫಿನೆಟ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋಸ್ಗಳನ್ನ ಹಾಕ್ತೀನಿ ಅಂತ ಹೇಳ್ತಾ ಟಾಟಾ ಆ್ಯಂಡ್ ಬಾಯ್. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಬೇಕು ಅಂದರೆ ಮೇಕ್ ಹಾರ್ ಬೈ ದೀಪಾ. ಸೊ ಅದರಲ್ಲಿ ಎಲ್ಲ ಡೀಟೇಲ್ ವೀಡಿಯೋಸ್ಗಳನ್ನೂ ಹಾಕಿರ್ತೀನಿ, ಚೆಕ್ ಮಾಡ್ಬೋದು ನೀವು ಅಲ್ಲೂ ಕೂಡ.